ಅದಿರೋದು ಯಾಕೆ ಗೌರ್ಮೆಂಟ್ ನಮಗೊಂದು ಸಹಾಯ ಮಾಡಿದ್ರೆ ನಮ್ಮ ಜೀವನ. ಇವತ್ತಿನ ಮಂತ್ರಿಗಳು ಮತ್ತು ಶಾಸಕರು ಅವರು ಬಂಗ್ಲಾ ರಿಪೇರಿ ಮಾಡಕ್ಕೆ ಇದೇ ಸರ್ಕಾರ ಸುಮಾರು 1 ವರ್ಷದಲ್ಲಿ 19 ಕೋಟಿ ಖರ್ಚು ಮಾಡಿದ್ದಾರೆ. 1 ಕೋಟಿ 2 ಕೋಟಿ 19 ಕೋಟಿ ಅವ್ರು ಬಂಗ್ಲಾ ರಿಪೇರಿ ಖರ್ಚು ಹುಷಾರ್ ತಪ್ಪಿಲ್ಲ ಹೋದ್ರು. ಆ ಜೀವಕ್ಕೆ ಯಾರು ಹೊಣೆ? ಪೆನ್ಷನ್ ದುಡ್ಡಲ್ಲಿ ಮೆಡಿಸಿನ್ ತಗೊಳ್ತಾರೆ. ಆ ಪೆನ್ಷನ್ ದುಡ್ಡು ಬಂದಲ್ಲ ಅಂದ್ರೆ ಸತ್ತು ಹೋಗ್ತಾರೆ. ಶುಗರ್ ಮಾತ್ರ ಮುಗಿಲ್ಲ ಅಂದ್ರೆ ಏನಾಗುತ್ತೆ ಕತೆ ಗೊತ್ತಾ ನಿಮ್ಗೆ? ಅಲ್ಲಿಂದ ನಡ್ಕೊಂಡು ಒಂದು ವ್ಯಾನ್ ಹತ್ಕೊಂಡು ಮತ್ತೆ ಇಲ್ಲಿ ಇಳಿದು ಮತ್ತೆ ವಾಪಸ್ ಹೋಗಕ್ ಆಗ್ತಿಲ್ಲ, ಅಷ್ಟು ಕಷ್ಟಪಡೋರು. ಇವತ್ತೇನು ಅವ್ರ ಸಂಬಳದಿಂದ ಕೊಡಿ ಅಂತ ನಾವೇನು ಕೇಳ್ತಾ ಇಲ್ಲ. ನಮಗ್ ಕೇಳ್ತಾ ಇರೋದು ನಮ್ಗೆ ಏನು ಸರ್ಕಾರದಿಂದ ನಿಗದಿ ಆಗಿದೆ ನಮ್ಮ ದುಡ್ಡಲ್ಲಿ ಅದನ್ನ ಕೊಡಿ ಅಂತ ಹೇಳಿ ನಾವು ಕೇಳ್ತಾ ಇರೋದು. ಸ್ನೇಹಿತರೆ, ಜನಪಥ ಚಾನೆಲ್ಗೆ ಸ್ವಾಗತ. ಇವತ್ತು ರಾಜ್ಯದೆಲ್ಲೆಡೆ ಪಿಂಚಣಿದಾರರು ಯಾರಿದ್ದಾರೆ, ವೃದ್ಧರು, ಅಂಗವಿಕಲರು, ಮತ್ತೆ ಇವತ್ತು ವಿಧವಾ ವೇತನ ಏನು ಸರ್ಕಾರ ಕೊಡುತ್ತೆ, ಒಂದು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಅಡಿಯಲ್ಲಿ ಇದು ಸುಮಾರು ಒಂದು 23 ಲಕ್ಷಕ್ಕಿಂತ ಹೆಚ್ಚು ಜನಗಳಿಗೆ ಇವತ್ತು ಸಿಗ್ತಾ ಇಲ್ಲ ಅಂದ್ಬಿಟ್ಟು ರಾಜ್ಯದೆಲ್ಲೆಡೆ SUCI ಕಮ್ಯುನಿಸ್ಟ್ ಪಾರ್ಟಿಯಿಂದ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯ ಸರ್ಕಾರ ತುಂಬಾ ಜನ ಬೇನಾಮಿ ಇವತ್ತು ಪಿಂಚಣಿದಾರರಿದ್ದಾರೆ, ಅವ್ರನ್ನ ನಾವು ತೆಗಿಬೇಕು ಅಂತ ಒಂದು ನೆಪ ಕೊಟ್ಟು ಇವತ್ತು ನಿಜವಾಗ್ಲೂ ಯಾರು ಇವತ್ತು ಪಿಂಚಣಿ ಸಿಗಬೇಕು ಅಂತವ್ರಿಗೂ ಕೂಡ ಕಟ್ ಮಾಡ್ತಾ ಇದ್ದಾರೆ ಅಂತ ಇವತ್ತು SUCI ಕಮ್ಯುನಿಸ್ಟ್ ಪಾರ್ಟಿ ಆರೋಪ ಮಾಡ್ತಿದೆ. ರಾಜ್ಯದ ಬೇರೆ ಬೇರೆ ಕಡೆ ಹೋರಾಟಗಳು ಕೂಡ ಮಾಡ್ತಾ ಇದೆ. ಇವತ್ತು ಜನಪಥ ಈ ಒಂದು ಹೋರಾಟದ ಬಗ್ಗೆ ಕವರ್ ಮಾಡಕ್ಕೆ ಫ್ರೀಡಂ ಪಾರ್ಕ್ ಅಲ್ಲಿ ಇದೆ. SUCI ಕಮ್ಯುನಿಸ್ಟ್ ಪಾರ್ಟಿಯ ಜಿಲ್ಲಾ ಸಮಿತಿ ಸದಸ್ಯ ಜಯಣ್ಣ ಅಂತ ಹೇಳಿ. ಇವತ್ತು ಇಡೀ ರಾಜ್ಯದಾದ್ಯಂತ ಲಕ್ಷಾಂತರ ಪಿಂಚಣಿದಾರರ ಅಮೌಂಟ್ ನ ತಡೆ ಹಿಡಿದು ಸರ್ಕಾರ ಅವ್ರನ್ನ ಇವತ್ತು ನರಳೋ ತರ ಮಾಡಿಟ್ಟಿದ್ದಾರೆ. ಅದ್ರ ವಿರುದ್ಧ ಇವತ್ತು ಹೋರಾಟ ನಡೀತಾ ಇದೆ ರಾಜ್ಯದಾದ್ಯಂತ. ಅದ್ರ ಭಾಗವಾಗಿ ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲೂ ಕೂಡ ಬೆಂಗಳೂರಿನ ವಿವಿಧ ಬಡಾವಣೆಗಳಿಂದ ಸುಮಾರು 100 ಸಂಖ್ಯೆಯಲ್ಲಿ ಇವತ್ತು ಇಲ್ಲಿ ಬಂದು ಕೇಳ್ತಿದ್ದಾರೆ ಸರ್ಕಾರಕ್ಕೆ, ನಮ್ ಪೆನ್ಷನ್ ಅಮೌಂಟ್ 3 ತಿಂಗಳು 4 ತಿಂಗಳು 5-6 ತಿಂಗಳಿಂದ ಪೆನ್ಷನ್ ಅಮೌಂಟ್ ಬರ್ತಿಲ್ಲ, ಅದನ್ನ ಕೊಡ್ಬೇಕು ಅಂತೇಳಿ. ನಾವಿಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ ಸರ್ಕಾರಗಳು ಯಾಕೆ ಸ್ಟಾಪ್ ಮಾಡಿದೆ ಅದನ್ನ ಕಾರಣ ಕೇಳಿದ್ರೆ ಸರ್ಕಾರ ಹೇಳುತ್ತೆ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಪಿಂಚಣಿ ಕಾರ್ಡ್ಗಳು ಎಕ್ಸಸ್ ಇದೆ ಅಂತ. ನಮ್ ಪ್ರಶ್ನೆ, ಎಕ್ಸಸ್ ಯಾಕೆ ಬಂತು, ಯಾರು ಕೊಟ್ರು, ಯಾರು ಮಾಡ್ಕೊಟ್ರು, ಯಾರು ತಗೊಂಡ್ರು, ಅವ್ರಿಗೆ ಏನ್ ಶಿಕ್ಷೆ ಕೊಡ್ತೀರಾ ನೀವು? ಈ ಪ್ರಶ್ನೆನ ಬೇಸಿಕ್ ಪ್ರಶ್ನೆಯಾಗಿ ನಾವು ಎತ್ತುತ್ತಾ ಇದೀವಿ. ಈ ಕಾರಣಕ್ಕೆ ನಿಜವಾಗ್ಲೂ ಅದ್ರ ಮೇಲೆನೆ ಅವಲಂಬಿತರಾಗಿರಲ್ಲ ಯಾಕೆ ಬೀದಿ ಪಾಲ್ ಮಾಡ್ತೀರಾ? ನೀವು ವೆರಿಫೈ ಮಾಡಿ, ನಿಮ್ಮ ಟೀಮ್ಗಳನ್ನ ಬಿಟ್ಬಿಟ್ಟು ವೆರಿಫೈ ಮಾಡಿ ಯಾರು ಎಕ್ಸಸ್ ತಗೊಂಡಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡಿ. ಆದ್ರೆ ಇದನ್ನ ಬಿಟ್ರೆ ಬೇರೆ ದಾರಿನೇ ಇಲ್ಲ ಅಂತ ಜನಗಳಿಗೆ ಯಾಕೆ ಈ ಶಿಕ್ಷೆ ಕೊಡ್ಬೇಕು? ಇದು ನಮ್ಮ ಪ್ರಶ್ನೆ. ಸರ್ಕಾರ ಪಿಂಚಣಿ ಇಲ್ಲ, ಬರ್ತೈತೆ ಅಂತ ನೋಡ್ತಾರೆ, ಬಂದೇ ಇಲ್ಲ. ಪಿಂಚಣಿ ನೋಡಕ್ಕೆ ಯಾರಿಲ್ಲ. BP ಶುಗರ್ ಐತೆ, ಮನೆಯಲ್ಲಿ ಬಿತ್ತು ಬಿಟ್ಟೆ, ಈ ಸೊಂಟ ಮುರಿದಾಕಿ ಲಾಡ್ ಇಕ್ಕಿದ್ದಾರೆ, ನಮ್ಗೆ ನೋಡೋರು ಯಾರು? ಇವತ್ತು ಈ ದುಡ್ಡು ಬರ್ತಾ ಇರೋದ್ರಿಂದ ಹುಷಾರ್ ತಪ್ಪಿ ತೀರ ಹೋದ್ರು. ಆ ಜೀವಕ್ಕೆ ಯಾರು ಹೊಣೆ? ಮಾತಾಡ್ತಾರೆ, ಇಲ್ಲ ಕಣ್ರಿ ಕಂಪ್ಯೂಟರ್ ಕೆಲಸ ಅದು ಇದು ಪರಿಷ್ಕರಣೆ ಟೈಮ್ ತಗೊಳುತ್ತೆ, ಅಡ್ಜಸ್ಟ್ ಮಾಡ್ಕೊಡಿ ಅಂತ. ಹೊಟ್ಟೆ ತುಂಬಿದಾಗ ಅಡ್ಜಸ್ಟ್ ಮಾಡ್ಕೋಬಹುದು ಸ್ವಾಮಿ, ಹಾಸ್ಪಿಟಲ್ ಹೊಟ್ಟೆ ಹಿಡ್ಕೊಂಡು ಹುಷಾರಿಲ್ಲ, ಮೆಡಿಸನ್ ದುಡ್ಡಿಲ್ಲ, ಹೆಂಗ್ ಅಡ್ಜಸ್ಟ್ ಮಾಡ್ಕೊಳ್ಳೋಣ? ಏನ್ ಅಡ್ಜಸ್ಟ್ ಮಾಡ್ಕೊಳ್ಳೋ ವಿಷಯನ ಇವತ್ತು 1 ತಿಂಗಳು ಶುಗರ್ ಮಾತ್ರ ನುಂಗಿಲ್ಲ ಅಂದ್ರೆ ಏನಾಗುತ್ತೆ ಕತೆ ಗೊತ್ತಾ ನಿಮ್ಗೆ? ಗೊತ್ತಾ? ಇನ್ನೊಬ್ರು ಬಂದಿದ್ದಾರೆ ಪಾಪ, ಅವ್ರಿಗೆ ಕಾಲಲ್ಲೆಲ್ಲ ಕೀ ಆಗಿದೆ, ಶುಗರ್ ಪೇಷಂಟ್ ಅವರು. ಈಗ ಅವರು ಕರೆಕ್ಟ್ ಆಗಿ ಮೆಡಿಸಿನ್ ತಗೊಂಡಿಲ್ಲ ಅಂದ್ರೆ ಕಾಲೇ ತೆಗಿಬೇಕು. ಯಾರು ಬರ್ತಾರ ಆಮೇಲೆ ಅವ್ರನ್ನ ನೋಡ್ಕೊಳಕ್ಕೆ? ನೀವ್ ಬರ್ತೀರಾ? ಇಲ್ಲಿ ಕೂತಿರ ಅಮ್ಮಂದ್ರೆಲ್ಲ ಕಣ್ಣಲ್ಲಿ ನೀರ್ ಹಾಕೋತಾ ಇದಾರೆ. ಇವತ್ತೇನ್ ಅನ್ಕೋತಾ ಇದೀವಿ, ಏನೋ ನಾವು ಕೈಲಾಗ್ದವ್ರು ಭಿಕ್ಷೆ ಬರ್ತಾ ಇದೀವಿ ಅನ್ನೋ ತರ ಅನ್ಕೋತಾ ಇದೀವಿ. ಇಲ್ಲ, ನಮ್ ಹಕ್ಕು ಕೊಡದೇ ಇರೋದು ಇವ್ರ ತಪ್ಪು. ನಾಚಿಕೆ ಪಡ್ಬೇಕಾಗಿರೋದು ಸರ್ಕಾರದವ್ರು, ನಾವಲ್ಲ. ನಾವು எதை உபிசி கேள்ಬೇಕು, நம்ம ஹக்கு கொண்டு இல்ல சார், எனக்கு சுகர் அதிகமா வந்து காலை கட் பண்ணிட்டாங்க, என்ன பாக்குறவங்க யாரும் இல்ல. எனக்கு செத்து போயிட்டாங்கன்னு எனக்கு டிக் மார்க் பண்ணிட்டாங்க. பூத்துல போய் கூட நான் ஓட்டு போட போனதுக்கு எனக்கு ஓட்டு லிஸ்ட் இருக்குது, நீ செத்து போயிட்ட ಅದನ್ನ ಟಿಕ್ ಮಾರ್ಕ್ பண்ணிக்கிறாங்க சார். எனக்கு ಮೆಡಿಸಿನ್ ತಗೊಳಕ್ಕೆ ಸಾಯ್ತಾ ಇದ್ದಾರೆ, ನೀವೇನ್ ಮಾಡ್ತಾ ಇದ್ದೀರಾ? ಇವತ್ತಿನ ಮಂತ್ರಿಗಳು ಮತ್ತು ಶಾಸಕರು ಅವರು ಬಂಗ್ಲಾ ರಿಪೇರಿ ಮಾಡಕ್ಕೆ ಇದೇ ಸರ್ಕಾರ ಸುಮಾರು 1 ವರ್ಷದಲ್ಲಿ 19 ಕೋಟಿ ಖರ್ಚು ಮಾಡಿದ್ದಾರೆ. 1 ಕೋಟಿ 2 ಕೋಟಿ 19 ಕೋಟಿ ಅವ್ರು ಬಂಗ್ಲಾ ರಿಪೇರಿ ಖರ್ಚು ಮಾಡಿದ್ದಾರೆ. ಕೇಂದ್ರ ಸರ್ಕಾರ 90 ಕೋಟಿ ಖರ್ಚು ಮಾಡಿದ್ದಾರೆ ಬರೀ ಬಂಗ್ಲಾ ರಿಪೇರಿಗೆ. ಸ್ವಾಮಿ, ನಿಮ್ಗೆ ಬಿಡುಗಾಸ್ಕೊಳಕ್ಕೆ ದುಡ್ಡಿಲ್ಲ ಅಂತೀರಾ? ನೀವು ನಾಚಿಕೆ ಆಗಲ್ಲ ನಿಮ್ಗೆ? ಅಧಿಕಾರ ಕುತ್ಕೊಂಡು ಪರಮಾನ ಓಡಿಸ್ತಾರೆ, ಆದೇಶ ಹೊರಡಿಸ್ತಾರೆ, ಪಿಂಚಣಿ ಸ್ಟಾಪ್ ಮಾಡ್ತೀವಿ ಅಂತ. ಅದ್ರ ಸ್ಟಾಪ್ ಮಾಡೋ ಬಂದು ಯಾರು ಗಮನ ಕೊಟ್ಟಿದ್ದೀರಾ? ಯಾರಿಗೆ ನೀವು ಹೇಳಿದ್ದೀರಾ? ಎಲ್ಲಿ ಜನರ ಮಧ್ಯೆ ಹೋಗಿದ್ದೀರಾ? ಯಾರು ಬಡವರಿದ್ದಾರೆ, ಅದು ಏನು ಕೂಲಿನಗರ ಮತ್ತೊಂದು ಯಾರು ಬಡವರು ವಸನ ಮಾಡ್ತಾ ಹೋಗಿ ನೀವು ಚಿಂತನೆ ಮಾಡಿದ್ದೀರಾ? ಚರ್ಚೆ ಮಾಡಿದ್ದೀರಾ?
ಯಾರು ಪೆನ್ಷನ್ ಬರ್ತಾ ಇಲ್ಲ, ಯಾರು ಅಮಾಯಕರನ್ನ ಗುರುತಿಸ್ತೀರಾ? ಅದೆಲ್ಲ ಬಿಟ್ಬಿಟ್ಟು ಏಕಾಏಕಿ ನೀವು ಸ್ಟಾಪ್ ಮಾಡ್ಬಿಟ್ಟು ನೀವೆಲ್ಲ ದಾಖಲೆ ಕೊಡ್ಬೇಕು. ನೋಡಿ, ಏನು ನಾವು ಈ ಪಿಂಚಣಿ ಸಮಸ್ಯೆ ಕುರಿತಾವ್ ಬೇರೆ ಬೇರೆ ಏರಿಯಾಗಳಿಗೆ ಹೋದಾಗ ನಿಜವಾಗ್ಲೂ ಅವ್ರ ಮನೆಗಳಿಗೆ ಹೋದಾಗ ನಮ್ಗೆನೆ ತಡ್ಕೊಳಕ್ಕಾಗಿಲ್ಲ ಸರ್, ಅಷ್ಟು ಅಳು ಬಂದ್ಬಿಡ್ತು. ಅವ್ರ ಜೀವನ ಮಾಡ್ತಾ ಇರೋ ಪರಿಸ್ಥಿತಿ ಒಂದು ಸಲ ಯಾರು ಅಧಿಕಾರಿಗಳು ಬಂದ್ ನೋಡ್ಲಿ, ಇವ್ರು ಹೇಳ್ತಾರಲ್ಲ ಬೇನಾಮಿ ಹೆಸರಲ್ಲಿ ತಡೆ ಹಿಡಿದೀವಿ ಅಂತ, ಹೆಂಗಾದ್ರೂ ಮನ್ಸ್ ಬರುತ್ತೆ ಅಂತ ಅನ್ಸುತ್ತೆ. ಇವ್ರಿಗೆ ಒಂದ್ ತಿಂಗಳು ಸಂಬಳ ತಡೆ ಹಿಡಿಲಿ ಇರ್ತಾರೆ ಅವರು. ಇವ್ರ ಜೀವನ ಇಡ್ಸಕ್ಕೆ ಕಷ್ಟ, ಲಕ್ಷಾಂತರ ರೂಪಾಯಿ ತಗೊಂಡಿವ್ರು. ಇಂತ ಬಡವರು ಸಲ್ಬೇಕಾರದು 800 ರೂಪಾಯಿ 1000 ರೂಪಾಯಿ ಅದ್ರ ಮೇಲೆ ಜೀವನ ನಿಂತ್ಕೊಂಡಿದ್ದಾರೆ. ಎಷ್ಟೋ ವೃದ್ಧರಂತೂ ಶುಗರ್ ಪೇಷಂಟ್ಸ್ ಗಳಿದ್ದಾರೆ, BP ಶುಗರ್ ಗಳಿದ್ದಾರೆ, ಕಾಲೆಲ್ಲ ಕೊಳ್ತೋಗಿದೆ. ಅವ್ರೇನೋ ಅಲ್ಪ ಸ್ವಲ್ಪ ಏನ್ ದುಡ್ಡು ಬರುತ್ತೆ ಮೆಡಿಸಿನ್ ಇಟ್ಕೊಂಡು ಇಡೀ ತಿಂಗಳು ಜೀವನ ನಡೆಸ್ಬೇಕು. ಇನ್ನೂ ಎಷ್ಟೋ ವಿಧವೆ ಚಿಕ್ಕ ಮಕ್ಳು ಇಟ್ಕೊಂಡಿದ್ದಾರೆ, ಆ ಗಂಡ ಸತ್ತೋಗಿದ್ದಾರೆ, ಯಾರು ಜೊತೆಲಿಲ್ಲ. ಇವತ್ತು ಅಂತ ಮನೆಗಳಿಗೆ ಹೋಗಿದೀವಿ. ಅದೇ ಇವತ್ತು ಬೇರೆ ಬೇರೆಯವರು ಇಂಥವೇ ಎಷ್ಟೊಂದು ಕೇಸ್ಗಳು ಸರ್. ಅವ್ರ ಮನೇಲಿ ಒಂದು ತಿಂಗಳು ಬಂದಿಲ್ಲ, ಇದ್ರ ಮೇಲೆ ನಿಂತಿರ್ತಾರೆ, ಯಾವಾಗ ಬರುತ್ತೋ. ದಿನಾ ಹೋಗೋದು ಪೋಸ್ಟ್ ಆಫೀಸ್ಗೆ, ಅಲ್ಲೋದು ಬೆಳಗ್ಗೆನೆ ಹೋಗ್ತಾರೆ, ಕ್ಯೂ ಅಲ್ಲಿ ನಿಂತ್ಕೋತಾರೆ. ಇವತ್ತು ಬನ್ನಿ ಅಲ್ಲಿ ಮಹಾಲಕ್ಷ್ಮಿ ಲೇಔಟ್ ಬೇರೆ ಬೇರೆ ಕಡೆ ಪೋಸ್ಟ್ ಆಫೀಸ್ ನೋಡಿ ರುದ್ರ ಸಾಲ್ ನಿಂತ್ಕೊಂಡಿದೆ. ಯಾಕೆ ನಿಂತಿದ್ದಾರೆ ಹೇಳಿ? ಅವರು 800 ರೂಪಾಯಿ, ಅವ್ರಿಗೆ ಕೇವಲ 800 ರೂಪಾಯಿ ಅಲ್ಲ, ಇಡೀ ತಿಂಗಳು ಆ 800 ರೂಪಾಯಿ 1 ರೂಪಾಯಿ ಖರ್ಚು ಮಾಡ್ಬೇಕಾದ್ರು ಯೋಚನೆ ಮಾಡಿ ಖರ್ಚು ಮಾಡ್ತಾರೆ. ಒಂದಂತೂ ಎಷ್ಟೋ ಮಕ್ಳಿದ್ದಾರೆ, ಆದ್ರೆ ಮಕ್ಳು ಜೊತೆಲಿ ಇಲ್ಲ. ಮತ್ತೆ ಇವ್ರು ಹೇಳ್ತಾರೆ ಇನ್ಕಮ್ ಸರ್ಟಿಫಿಕೇಟ್ ತಗೊಬನ್ನಿ, ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೊಬನ್ನಿ ಅಂತ ಹಳ್ದಿದಾರೆ ಪಾಪ. ಓಡಿ ಎಲ್ಲಾರು ಯಾರೊಬ್ರು ಮಾಡಿಸ್ಕೊಡ್ತಾರೆ, ಅವ್ರು ಕೇಳೋದೆಷ್ಟು 5000 ರೂಪಾಯಿ 6000 ರೂಪಾಯಿ ಎಲ್ಲಿಂದ ತರ್ತಾರೆ ಇವರು? ಸೊ ಕೊನೆಗೆ ಹಂಗೋ ಕಳ್ಕೊಂಡಿದ್ದಾರೆ, ಬಟ್ ಬಂದಿಲ್ಲ. ಸೊ ಇದು ಈ ಸಮಸ್ಯೆಗಳಿರೋದು. ನಿಜವಾಗೂ ಅವ್ರ ಜೀವನನೇ ತುಂಬಾ ಬೇಡ ಸರ್. ಸ್ವಾಮಿ, ನಮ್ಗೆ ದುಡ್ಡು ಬಂದಿಲ್ಲ, 7 ತಿಂಗಳಾಯ್ತು, ಹೊಟ್ಟೆಗೆ ಊಟ ಇಲ್ಲ. ನಮ್ಮ ಮಕ್ಕಳಿಗೆ ಹೋಗಿದ್ವಲ್ಲ ಪೋಸ್ಟ್ ಹೋಗಿ ಚೆಕ್ ಮಾಡಿಸ್ಕೊಂಡ್ ಬರ್ತೀನಿ. 7 ತಿಂಗಳಿಂದ ದುಡ್ಡು ಬಂದಿಲ್ಲ ಸ್ವಾಮಿ. ನಮ್ಗೆ ಹೊಟ್ಟೆಗೆ ಏನು ಮಕ್ಕಳಿಲ್ಲ ಸ್ವಾಮಿ. ತುಂಬಾ ಜನ ದುಡ್ಡಿರೋರು ತಗೊಳ್ತಾ ಇದಾರೆ, ಅವ್ರನ್ನೆಲ್ಲ ಕಂಡಿಡಿಯೋದಕ್ಕೆ ಅಂತ ಹೇಳ್ಬಿಟ್ಟು ಇದನ್ನ ನಿಲ್ಸಿದೀವಿ ಅಂತ ಹೇಳ್ತಾರೆ. ಈಗ ನಾವು ಸರ್ಕಾರಕ್ಕೆ ಕೇಳಬೇಕು, ಸ್ವಾಮಿ ನಿಮ್ಮ ಇಲಾಖೆಯವರೇ ಇದನ್ನೆಲ್ಲ ಕೂಡ ಮಾಡಿರುವಂತದ್ದು. ಆಧಾರ್ ಕಾರ್ಡ್ ತಗೊಂಡು, ವೋಟರ್ ID ತಗೊಂಡು, ಇನ್ಕಮ್ ಸರ್ಟಿಫಿಕೇಟ್ ತಗೊಂಡು ನೀವೇ ಮಾಡ್ಕೊಟ್ಟಿರೋದು. ನೀವು ಅವಾಗ ಇದನ್ನೆಲ್ಲ ಪರಿಶೀಲನೆ ಮಾಡ್ಲಿಲ್ವಾ? ಅವಾಗ ನೀವ್ ಏನ್ ಮಾಡ್ತಾ ಇದ್ರಿ? ನೀವು ದುಡ್ಡು ತಗೊಂಡು ಯಾರಿಗ್ ಬೇಕೋ ಅವ್ರಿಗೆ ಮಾಡ್ಕೊಟ್ಬಿಟ್ಟು, ಇವತ್ತು ನಿಜವಾಗ್ಲೂ ಯಾರು ನಾವು ಸಮಸ್ಯೆನಲ್ಲಿ ಇದೀವಿ, ಬಡವರಿದೀವಿ, ನಮಗೆ ಕಾಟ ಕೊಡೋದು ಯಾವ ನ್ಯಾಯ? ಅದೇನೋ ಎತ್ತಿಗೆ ಜ್ವರ ಬಂದ್ರೆ ಹೆಮ್ಮೆಗೆ ಬೆರೆ ಹಾಕ್ತಾರಲ್ಲ, ಆ ತರ ನಮಗೆ ಕಾಟ ಕೊಡ್ತಾ ಇದ್ದಾರೆ. ಇವ್ರಿಗೆ ನಿಜವಾಗ್ಲೂ ನಮ್ ಬಗ್ಗೆ ಕರುಣೆ ಇದ್ರೆ, ಬಡವರಿಗೆ ಕೊಡ್ಬೇಕು ಅಂತ ಮನಸ್ಸಿದ್ರೆ, ಏನು ಸಮಸ್ಯೆ ಆಗಿದ್ಯೋ ಅದನ್ನ ಮನೆಯಿಂದ ಮನೆಗ್ ಬಂದು ಕೇಳಿ ಬಗೆಹರಿಸ್ಲಿ. ಇಲ್ಲಿ ಮೈಸೂರು ಬ್ಯಾಂಕ್ ಹತ್ರ ಹೋಗಿ ಅಂದ್ರು, ಅಲ್ಲೋದು, ಅಲ್ಲೆಲ್ಲ ಇನ್ನೊಂದ್ ಕಡೆ ತಾಲೂಕ್ ಆಫೀಸ್ಗೆ ಹೋಗಿ ಅಂದ್ರು, ಅಲ್ಲೂ ಹೋದು. ನಮ್ಮನ್ನ ನೋಡ್ಕೊಳಕ್ ಯಾರು ಇಲ್ಲ. ನನಗ್ ಮಂಡಿ ನೋವಿದೆ, ಕಾಲ್ ನೋವಿದೆ, ಕೆಳಗಡೆ ಕುತ್ಕೊಂಡ್ರೆ ಮೇಲೆ ಎದ್ದೇಳಕ್ ಆಗಲ್ಲ, BP ಆಗಿದೆ. ನಮಗ್ ಮನೇಲಿ ತಂದಾಕೋರು ಯಾರು ಇಲ್ಲ, ನಮ್ಮ ಯಜಮಾನ್ರು ಇಲ್ಲ. ಅದ್ರ ಅರ್ಥ ಅವ್ರಿಗ್ ಬೇಕಲ್ವಾ? ಪಿಂಚಣಿ ಕೊಡೋರಿಗ್ ಬೇಕಾದ್ರ ಅರ್ಥ. ನಮ್ ಕಷ್ಟ ಅವ್ರಿಗ್ ಬಂದ್ರೆ ಅವ್ರು ಎಷ್ಟು ಅನುಭವಿಸ್ತಾರೆ ಅದನ್ನ ನಾವ್ ಅರ್ಥ ಮಾಡ್ಕೋಬೇಕು. ಅವರು ತಿಳ್ಕೊಬೇಕಲ್ವಾ? ಕೊಡ್ಬೇಕಪ್ಪ ಬಡವ್ರಿಗೆ, ಗಂಡ ಇಲ್ದವ್ರು ಕೊಡ್ಬೇಕು, ಯಾರನ್ನ ನೋಡ್ಕೊಳ್ಳೋರಿಲ್ಲ ಅವ್ರಿಗೆ ಕೊಡ್ಬೇಕು ಅಂತ ಅವ್ರಿಗೆ ಅದು ಬೇಕು. ಈಗ ನಾನು ನಾಷ್ಟನೂ ಮಾಡಿಲ್ಲ, ಏನೂ ಮಾಡಿಲ್ಲ, ಹಂಗೆ ಬಂದಿದ್ದೀನಿ. ಇಲ್ಲಿಗೆ ಯಾರಾದ್ರೂ ಬಂದಿ ಕೊಡ್ತಾರ ಅವರು? ಆ ಪರಿಸ್ಥಿತಿ ಅವ್ರಿಗೆ ಕೊಡೋ ಜ್ಞಾನ ಇರಲ್ವಾ? ನಮಗೂ ಜನವರಿಯಿಂದನೇ ಬಂದಿಲ್ಲ, ಇವಾಗಲೇ 8ನೇ ತಿಂಗಳಾಯ್ತಲ್ಲ. ಈಗ ಮಕ್ಕಳೆಲ್ಲ ಡಿವೈಡ್ ಆಗಿ ಬೇರೆ ಬೇರೆ ಹೋಗಿದ್ದಾರೆ, ನಮ್ಗ ದುಡ್ಡು ಕೊಡೋರು ಯಾರು? ನಮ್ಗ ಒಂದೇ ಬೇಡಿಕೆ ನಮ್ದು, ಕಳೆದ 5 ತಿಂಗಳಿಂದ ಏನು ಬಾಕಿಯನ್ನ ಉಳಿಸ್ಕೊಂಡಿದ್ದಾರೆ ಅದನ್ನ ಸೇರಿಸಿ ತಕ್ಷಣ ನೀವು ಪೆನ್ಷನ್ ಅಮೌಂಟ್ ನ ಬಿಡುಗಡೆ ಮಾಡಬೇಕು ಅನ್ನೋದು ನಮ್ಮ ಮೊದಲನೇ ಡಿಮ್ಯಾಂಡು. ಎರಡನೇದು, ಪಿಂಚಣಿ ಮರುಶೀಲನಾ ಕಾರ್ಯಕ್ಕೆ ಪ್ರತಿಯೊಂದು ವಾರ್ಡ್ ಮಟ್ಟದಲ್ಲೂ ಪ್ರತ್ಯೇಕ ಸಿಬ್ಬಂದಿಯನ್ನು ನೇಮಿಸಿ ಪ್ರಕ್ರಿಯೆಯನ್ನು ತ್ವರಿತಗೊಳಿಸಿ ನಾಡ ಕಚೇರಿಗಳಲ್ಲಿ ಇದಕ್ಕಾಗಿ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಮೂರನೇದು, ಪಿಂಚಣಿದಾರರ ಅಹವಾಲನ್ನು ಆಲಿಸಿ ನ್ಯಾಯ ಒದಗಿಸಲು ಪಿಂಚಣಿ ಅದಾಲತ್ಗಳನ್ನು ಸ್ಥಾಪಿಸಬೇಕು. ಬೇಡಿಕೆ. 4ನೇ ಬೇಡಿಕೆ, ವೃದ್ಧರು ಮತ್ತು ವಿಕಲಚೇತನರು ಕಚೇರಿಗೆ ಅಲೆಯುವುದನ್ನು ತಪ್ಪಿಸಿ ಅವರ ಗ್ರಾಮ ಮತ್ತು ಮನೆ ಬಾಗಿಲಲ್ಲಿ ದಾಖಲೆಯನ್ನು ಗುರುತಿಸಲು ಮತ್ತು ಸ್ವೀಕರಿಸಲು ವ್ಯವಸ್ಥೆ ಮಾಡಬೇಕು. ಯಾರೆಲ್ಲ ಅಂಗವಿಕಲರಿದ್ದಾರೆ, ಹ್ಯಾಂಡಿಕ್ಯಾಪ್ಸ್ ಇದ್ದಾರೆ, ಮತ್ತೆ ಗಂಡನ್ ಕಳ್ಕೊಂಡಿರುವಂತ ವಿಧವೆಯರಿದ್ದಾರೆ, ಅವ್ರ ಮನೆ ಬಾಗಿಲಿಗೆ ಅಧಿಕಾರಿಗಳನ್ನ ಕಳಿಸ್ಬೇಕು. ಅವ್ರಿಗೆ ಗೊತ್ತಿದೆ, ಅವ್ರ ಹತ್ರ ದಾಖಲೆಗಳಿದೆ, ಯಾರ್ಯಾರಿಗೆ ಹ್ಯಾಂಡಿಕ್ಯಾಪ್ಸ್ ಇದ್ದಾರೆ ಏರಿಯಾದಲ್ಲಿ, ಯಾರ್ಯಾರು ಗಂಡನ್ ಕಳ್ಕೊಂಡಿರೋದು ಅನ್ನೋದು ಅವ್ರಿಗೆ ಗೊತ್ತಿದೆ. ಆ ಮನೆ ಬಾಗಿಲಿಗೆ ಬಂದು ಅವರಿಗೆ ಪರಿಹಾರ ಕೊಡಬೇಕು. 5ನೇ ಡಿಮ್ಯಾಂಡು, ಮರುಶೀಲನೆ ಪ್ರಕ್ರಿಯೆ ಬಗ್ಗೆ ಹಾಗೂ ಸಲ್ಲಿಸಬೇಕಾದ ದಾಖಲೆಗಳ ಮಾಹಿತಿಯನ್ನು ಪ್ರತಿಯೊಬ್ಬ ಫಲಾನುಭವಿಗೂ
ತಲುಪಿಸಲು ಅಗತ್ಯ ಪ್ರಚಾರ ಕೈಗೊಳ್ಳಬೇಕು. ಈಗ ಪಿಂಚಣಿ ಬೇಕು, ಪಿಂಚಣಿ ಕೊಡಿ, ವೃದ್ಧರನ್ನು, ವಿಧವೆಯನ್ನು, ಅಂಗವಿಕಲರನ್ನು ಬೀದಿಗೆ ತಳ್ಳಿರುವ ಸರ್ಕಾರಕ್ಕೆ ಧಿಕ್ಕಾರ.